ಬಂಧು ಬಾಂಧವರಿಗೆ ನಮಸ್ಕಾರಗಳು. ನೋಡಿ, ಮದುಮಕ್ಕಳನ್ನು ದೇವಸ್ಥಾನದಿಂದ ಮನೆಯಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ದೇವಸ್ಥಾನದಿಂದ ಹಾಲಿಗೆ ಕರ್ಕೊಂಡು ಬಂದ್ವಿ. ಇಲ್ಲಿ ಈಗ ಬೀಗರು ಎದುರುಗೊಳ್ಳುವ ಕಾರ್ಯಕ್ರಮ, ಅದೇ ರೀತಿ ಪೂಜೆ, ಗಣಪನ ಪೂಜೆ ಮಾಡ್ತಾ ಇದ್ದಾರೆ. ಅದು ಮುಗಿದ ಮೇಲೆ ಎಳೆ ಮಾಡೋದು ಅಂದರೆ ಬೀಗರು ಸಕ್ರೆ ಹಂಚೋ ಕಾರ್ಯಕ್ರಮ. ಆಮೇಲೆ ಅದೇ ರೀತಿ ಈಗ ಅವ್ರಿಗೆ ಮದುಮಕ್ಕಳ ಬಟ್ಟೆ ಏನೇನು ಇರ್ತಾವೆ ಅವನ್ನೆಲ್ಲ ಕೊಟ್ಟು ಎಂಗೇಜ್ಮೆಂಟ್ ಹುಡುಗಂದ ಡ್ರೆಸ್ ಆಮೇಲೆ ಹುಡುಗಿಯ ಸಾರಿಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವರು ಏನೇನು ಬಂಗಾರ, ಮಾಂಗಲ್ಯ ಚೈನ್ ಏನೇನು ಇರುತ್ತೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿ ಅವು ಹುಡುಗಿಯ ಕೊಡುವಂಥ ಸಾಮಗ್ರಿಗಳನ್ನು, ಸೀರೆ ಎಲ್ಲ ಅವಳಿಗೆ ಅಂದರೆ 5 ಸೀರೆ ಕೊಡ್ತಾರೆ. ಅವು 5 ಸೀರೆಗಳನ್ನು ಅವಳ ತಾವಕ್ಕೆ ಕೊಡ್ತಾರೆ. ಅಂದರೆ ಅದಾದ ಫಂಕ್ಷನ್ಗೆ ಅವಳು ರೆಡಿಯಾಗಿ ಬಂದು ಇರೋಕ್ಕೆ ಅವಳಿಗೆ 5 ಸೀರೆನ ಕೊಟ್ಟು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲ ಪೂಜೆ ಎಲ್ಲ ಮಾಡಿದ ಮೇಲೆ ನಮ್ಮೂರು ಗುಡೆಂಕಟ್ಟಿ, ಅಲ್ಲಿಂದ ಇದು ಛತ್ರಿಗೆ ಅಂತಾರೆ. ಮಕ್ಕಳು ಮದುವೆ ಆಗೋ ಮಟ್ಟ ಇದು ಹಾಲಲ್ಲೇ, ಅಂದರೆ ಮಕ್ಕಳ ಅಕ್ಕಿ ಕಾಳು ಎಲ್ಲಿ ಬೀಳ್ತಾವ ಅಲ್ಲಿ ಹಾಲಲ್ಲಿ ಇಡ್ತಾರೆ ಸ್ಟೇಜ್ ಮೇಲೆ. ನೋಡಿ, ಇದು ಛತ್ರಿಗೆ ಅಂತ ಹೇಳ್ತಾರೆ.
ಪೂಜೆಗೆ ಹುಡುಗನ ಕಡೆಯವರು ಮತ್ತು ಹುಡುಗಿ ಕಡೆಯಿಂದ ಪೂಜೆ ಕುಂತಿದ್ದಾರೆ. ಈ ಕಡೆ ಕುಂತವರು ಹುಡುಗಿ ಆರೆಂಜ್ ಕಲರ್ ಸ್ಯಾರಿ ಹಾಕ್ಕೊಂಡವರು, ಹುಡುಗಿ ತಂದೆ ತಾಯಿಯವರು ಪೂಜೆ ಕುಂತಿದ್ದಾರೆ. ಈ ಕಡೆ ಹುಡುಗನ ಸೈಡಿಂದ ಡಂಬಳದವರು ವಿಜಯಲಕ್ಷ್ಮಿ ಮತ್ತು ನಮ್ಮ ಕಾಕಾರ ಸರ್ ಅವರು ಪೂಜೆ ಕುಂತಿದ್ದಾರೆ ನಮ್ಮ ಸೈಡಿಂದ. ಇಲ್ಲಿ ಮದುಮಗಳಿಗೆ ತಂದಿರುವ ಆಭರಣಗಳನ್ನು ಏನೇನು ಕೊಡಬೇಕು ಅವನ್ನೆಲ್ಲ ಪೂಜೆ ಮಾಡಿ ಇವಾಗ ಅವರ ತಾಬ ಒಪ್ಪಿಸ್ತಾ ಇದ್ದಾರೆ. ಸೀರೆ, ಒಡವೆ, ಆಮೇಲೆ ಉಂಗುರ, ಕಾಲು ಉಂಗುರ ಎಲ್ಲವನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ಎಲ್ಲರೂ ಆರತಿ ಮಾಡಿ ಅಂದರೆ ಅರ್ಶಿನ ಪತ್ಲ, ಮದುವೆ ಸೀರೆ ಅವನ್ನೆಲ್ಲ ಕೊಟ್ಟು ಈಗ ಅವಳಿಗೆ ಕೊಟ್ಟು ಆರತಿ ಮಾಡಿದರೆ ಈಗ ನೆಕ್ಸ್ಟ್ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನನಗೆ ವಿಡಿಯೋ ನೋಡ್ತಾನೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ತುಂಬ ಖುಷಿ ಆಯಿತು. ಇದೇ ರೀತಿ ನಮ್ಮ ತಮ್ಮನಿಗೆ ಹಾರೈಕೆ ಮಾಡಿ ಹಾರೈಕೆ. ಈಗ ನೋಡಿ ಮಕ್ಕಳು ಹೊಸ ಜೋಡಿ ರೆಡಿಯಾಗಿ ಬಂದರೆ ಹೇಗೆ ಅನಿಸ್ತಿದೆ, ಹೇಗಿದೆ ಕಮೆಂಟ್ ಮಾಡಿ. ನನಗೂ ತುಂಬ ಖುಷಿ ಆಗ್ತಿದೆ. ಈ ವಿಡಿಯೋ ಎಡಿಟ್ ಮಾಡ್ತಾ ನೋಡಿ ಎಷ್ಟು ಚೆನ್ನಾಗಿ ಫೋಟೋಗ್ರಾಫರ್ ಆಮೇಲೆ ಸ್ವಾಮೀಜಿಯವರು ತುಂಬ ಚೆನ್ನಾಗಿ ಮಂತ್ರ ಆಯಿತು ಎಲ್ಲ ಚೆನ್ನಾಗಿ ನಡೆಸಿಕೊಟ್ರು ಮದುವೆಯನ್ನು. ಎಲ್ಲರೂ ಚೆನ್ನಾಗಾಯಿತು ಮದುವೆ. ಎಲ್ಲ ನಿಧಾನವಾಗಿ ಪೂಜೆ ಮಾಡಿಸ್ತಿದ್ರು. ಎಲ್ಲ ಪ್ರತಿಯೊಂದು ಶಾಸ್ತ್ರವನ್ನು ತಪ್ಪದೇ ಎಲ್ಲರ ಕಡೆಯಿಂದ ಮಾಡಿಸ್ತಿದ್ರು. ಆಮೇಲೆ ಇಲ್ಲಿ ನೋಡಿ ಎಲ್ಲ ಈಗ ಎಂಗೇಜ್ಮೆಂಟ್ ಉಂಗುರ, ಆಮೇಲೆ ಅವರಿಗೆ ಕಂಕಣ ಕಟ್ಟೋದು ಎಲ್ಲ ಮಾಡ್ತಾಯಿದ್ದಾರೆ. ಶಾಸ್ತ್ರ ಮಾಡಿ ಈಗ ನೆಕ್ಸ್ಟ್ ತೆಗೆಸ್ಕೊಳ್ಳೋದು. ಆಮೇಲೆ ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರು ಚೆನ್ನಾಗಿ. ಇದೇ ರೀತಿ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜೋಡಿ ಹೇಗಿದೆ ಅಂತ ದಂಡಿ ಹಾಕಿ ನೋಡಿ. ಇವರು ಬಲ ಬಂದವರು, ದಂಡಿ ಹಿಡಿದವರು, ಬಲ ಬಂದಿರುತ್ತಲ್ಲ ಅವರು. ನೋಡಿ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಜೋಡಿ ಹೇಗಿದೆ ಅಂತ ನಿಮ್ಮ ಆಶೀರ್ವಾದ ಇರಲಿ ಆ ಜೋಡಿ ಮೇಲೆ ಸದಾ ಕಾಲ. ಹೀಗೆ 100 ಕಾಲ ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ದೇವರು. ಈಗ ದಂಡಿ ಎಲ್ಲ ಹಾಕಿದರೆ ಆಮೇಲೆ ಕಂಕಣ ಕಟ್ಟಿದರೆ, ಕಂಕಣ ಕಟ್ಟಿ ಅವ್ರಿಗೆ ಬಾಯಲ್ಲಿ ಸಕ್ಕರೆ ಹಾಕ್ತಾಯಿದ್ದಾರೆ ನೋಡಿ. ಎಳೆ ಆಯ್ತು ಅಂತ ಸಕ್ಕರೆ ಹಾಕಿದರೆ ಎಂಗೇಜ್ಮೆಂಟ್ ಅಂತ ನಮ್ಮ ಸೈಡ್ ಮಾಡ್ತಾರೆ. ಹೇಗೆ ಅನ್ನಿಸ್ತು ನೋಡಿ. ಈಗ ಆರತಿ ಮಾಡ್ತಾಯಿದ್ದಾರೆ ನೋಡಿ ಮಕ್ಕಳಿಗೆ. ನನಗೂ ಇಲ್ಲೇ ಖುಷಿ ಆಗ್ತಿದೆ ಜೋಡಿ ನೋಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಹೇಳಿ ಕಮೆಂಟ್ ಮಾಡಿ. ಎಲ್ಲರೂ ನೋಡಿ ಫೋಟೋ ತೆಗೆಸ್ಲಿಕ್ಕೆ ನಿಂತಿದ್ದಾರೆ. ಈಗ ಎಲ್ಲರೂ ಸೇರಿ ಆರತಿ ಮಾಡಿದ್ರು ಮುತ್ತೈದೆಯರು. ನೋಡಿ ಆರತಿ ಮಾಡಿ
ನೆಕ್ಸ್ಟ್ ಹಿಂಗೆ ಆರತಿ ಮಾಡಿ ಇದ್ರು. ಒಂದು ಎಂಗೇಜ್ಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಇವರು ನಮ್ಮ ಸಹೋದರ ಮಾವ ಅಂದರೆ ನಮ್ಮ ಮಮ್ಮಿಯವರ ಅಣ್ಣ, ನಮ್ಮ ಮಾಮಿ ನೋಡಿ ಗಿಫ್ಟ್ ತಂದಿದ್ದಾರೆ. ಏನಂತ ಗೆಸ್ ಮಾಡಿ, ಬೇಗ ಕಮೆಂಟ್ ಮಾಡಿ ಏನನ್ನೋದು ಗೊತ್ತಾಗುತ್ತೆ. ಅವರು ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ ನೋಡಿ, ಇಬ್ಬರಿಗೋಸ್ಕರ ಒಂದು ಗಿಫ್ಟ್ ತಂದಿದ್ದಾರೆ, ಇಬ್ಬರಿಗೂ ಗಿಫ್ಟ್ ತಂದಿದ್ದಾರೆ. ತುಂಬ ಖುಷಿ ಆಯಿತು. ಅವರು ಇರೋದು ಬೆಂಗಳೂರಲ್ಲಿ. ನಮ್ಮ ಮಾಮ, ದೊಡ್ಡ ಮಾಮ ಇವರು, ಇಬ್ಬರು ಮಾಮಂದಿರ ಇದ್ದಾರೆ. ಅವರು ಇಬ್ಬರಿಗೋಸ್ಕರ ವಾಚ್ ತಂದಿದ್ದಾರೆ ನೋಡಿ. ಟೈಟನ್ ಅದಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ಮಾಮಿ ಈಗ ರಿಟೈರ್ಡ್ ಆಗಿದ್ದಾರೆ, ಮನೆಯಲ್ಲೇ ಇರ್ತಾರೆ. ನಮ್ಮ ಮಾಮನೂ ಟೈಟನ್ನಲ್ಲೇ ಇದ್ದರು ಫಸ್ಟ್, ಈಗ ಬೇರೆ ಕಂಪ್ನಿಯಲ್ಲಿದ್ದಾರೆ. ಅವರು ಇಬ್ಬರಿಗೋಸ್ಕರ ಗಿಫ್ಟ್ ತಂದಿದ್ದಾರೆ ವಾಚ್. ನಮ್ಮ ಸಹೋದರ ಮಾವನ ಕಡೆಯಿಂದ ಮದುವೆಗೆ ನೋಡಿ. ದೊಡ್ಡ ಮಾಮನ ಬೆಂಗಳೂರಲ್ಲಿ ನಮ್ಮ ಮಮ್ಮಿಯವರ ಅಣ್ಣ. ತುಂಬ ಖುಷಿ ಆಯಿತು ನಮಗೆ ವಾಚ್ ತಂದಿದ್ದು. ಸಂಭ್ರಮದಿಂದ ಇದ್ದಾಳೆ. ನಮ್ಮ ತಂಗಿ ಕೂಡ ಸೂಪರಾಗಿ ರೆಡಿಯಾಗಿದ್ಲು ನೋಡಿ. ಇಲ್ಲಿ ಖುಷಿ ಇದ್ದಾಳೆ ಚಿಕ್ಕವಳು. ಅವಳು ತುಂಬ ಕ್ಯೂಟ್ ಬೇಬಿ ಅನ್ಬೋದು. ನನಗೂ ಕೂಡ ತುಂಬ ಇಷ್ಟ ಆದ್ಲು. ಯಾಕಂದರೆ 3-4 ದಿವಸ ಆಗಿತ್ತಲ್ಲ ಬಂದು ನಮ್ಮ ಮನೆಗೆ. ಅದಕ್ಕೂ ಅದು ತುಂಬ ಖುಷಿ ಆಯಿತು. ಅವಳು ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ಲು. ಈಗ ನೋಡಿ ಎಂಗೇಜ್ಮೆಂಟ್ ಹಾರ ಓಕೆ. ಕ್ಲೋಸ್ ಸ್ವಲ್ಪ ಹೊರಗೆ ಬನ್ನಿ. ನೋಡಿ ಬೇರೆ ವಿಡಿಯೋ ಚಂದ ಮೊನ್ನೆ 5 ಆಮೇಲೆ 10 ಮತ್ತೈದು ಮುಂದೆ ನೋಡ್ರಿ. ಇಬ್ಬರು ಅಲ್ಲೇ ನೋಡ್ರಿ, ಇಬ್ಬರು ಅಲ್ಲೇ ನೋಡ್ರಿ. ಮೈನಲ್ಲಿ ಓಪನ್ ಮಾಡಿ ಹಾಗೆ ಇರ್ತಾರೆ. ಸರ್ ಮುಂದೆ ನೋಡಿ, ಸ್ಮೈಲ್ ಇರಲಿ. ಮೇಡಮ್ ಒಮ್ಮೆ ಮೇಡಮ್ ಅವ್ರು ಅಪೋಸಿಟ್ ನಿಂತ್ಕೊಡ್ರಿ. ಸ್ವಲ್ಪ ನಿಂತ್ಕೊಡ್ರಿ, ಸ್ವಲ್ಪ ಹಿಂದೆ 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 ಅವ್ರ ಅಪೋಸಿಟ್ ನಿಂತ್ಕೊಳ್ಳಿ. ಒಂದು ಸ್ಟೆಪ್ ಮುಂದೆ ಬಂದು ಮೇಡಮ್ ನಾನು ಹೇಳಿದಾಗ ಸ್ವಲ್ಪ ಹಿಂದೆ ಹೋಗ್ರಿ. ನಾನು ಹೇಳ್ತೀನಿ, ಈ ಕೈ ಬಿಡ್ರಿ. ಅಲ್ಲೇ ನೋಡ್ತಾ ಇರಿ, ಅಲ್ಲೇ ನೋಡ್ತಾ ಇರಿ, ಅಲ್ಲೇ ನೋಡ್ತಾ ಇರಿ. ರೆಡಿ 3, 2, 1 ಹೋಗಿ ಹೋಗಿ ಮ್ಯಾಮ್ ಹೋಗಿ. ಕಾಣಬೇಕು ಸರ್, ಕಾಣಬೇಕು, ಕಾಣೋ ಥರ ಇಟ್ಕೊಳ್ಳಿ ಅಷ್ಟೇ. ಹಾಂ ಅಷ್ಟೇ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಮುಂದೆ ನೋಡಿ. ಅಷ್ಟೇ ಇರಿ ಸರ್, ಹೊತ್ಬೇಡಿ. ಚೂರು ಹಾಕಿ ಸರ್. ಈ ಕಡೆ ಸರ್, ಈ ಕಡೆ. ಅಲ್ಲಿ ನೋಡ್ತಾ ಇರಿ, ಅಲ್ಲಿ ನೋಡ್ತಾ ಇರಿ, ಅಲ್ಲಿ ನೋಡಿ ಹಾಕಿ. ಸ್ಮೈಲ್. ಓಕೆ, ಒಮ್ಮೆ ಮಾಡುವ. ವೇಟ್ ನಡಕ್ಕೆ ಹಾಕ್ಬೇಡ್ರಿ. ಓಕೆ, ಕೈ ಕೆಳಗೆ ಮಾಡಿ ಮೇಡಮ್.
ಓಕೆ ಆಯ್ತು ಆಯ್ತು ಆಯ್ತು. You say slow down. I don't like to move too fast. It drowns the truth with things that are not real, and I really want us to be real with love, love that lasts. In the past I messed up, gave too much. What is it with time? Why can't we unwind? And all the hurt we deal with, I wanna leave my cares behind. And now that time has passed, I see why we are lonely. Ooh, should've let me speed it up. You could've had more of me. And now that time has passed, I see why we were lonely. Should've let me speed it up. You could've had more of me. And now that time has passed, I see why we were lonely. Should've let me speed it up. You could've had more of me. Slow down. I don't like to move. ರಿಸೆಪ್ಷನ್ ಮುಗೀತು. ನೆಕ್ಸ್ಟ್ ಅರ್ಶಿನ ಹಚ್ತಾರೆ 2 ಸತ, ರಾತ್ರಿ ಒಮ್ಮೆ ಬೆಳಗ್ಗೆ ಒಮ್ಮೆ. ಈಗ ಅರ್ಶಿನ ಬಲ ಬಂದವರು 5 ಮುತ್ತೈದೆಯರು ಸೇರಿ ಅರ್ಶಿನ ಹಚ್ತಾರೆ ನೋಡಿ. ಅದಕ್ಕೋಸ್ಕರ ಹಾಸಕ್ಕಿ ಹಾಕ್ತಾಯಿದ್ದಾರೆ. ಅದ್ರ ಜೊತೆ ಇಲ್ಲಿ ಡೊಳ್ಳು ಪದ ಹಾಡೋರು ಅವರು ಹಾಡ್ತಾ ಇದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬರೋ ವಿಡಿಯೋ ಕಂಟಿನ್ಯೂ ಭಾಗ ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.